ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ನಾವು ಏನಾದರೂ ಸಾಧಿಸಬೇಕು, ಹಾಗೆ ಸೋಲನ್ನು ಆದಷ್ಟು ದೂರ ಇಡಬೇಕು ಅನ್ನೋದಾದರೆ ಕೆಲವೊಂದು ಅಭ್ಯಾಸಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಅಂತಹ ಕೆಲವೊಂದು ಅಭ್ಯಾಸಗಳನ್ನು ಪ್ರಾಕ್ಟಿಕಲ್ಲಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಷಯಗಳು ತುಂಬಾ ಮುಖ್ಯವಾದುದರಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಹಾಗೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಮೊದಲನೇದಾಗಿ, ಸಕ್ಕರೆ ಪದಾರ್ಥಗಳಿಂದ ದೂರವಿರಿ. ಅಂದರೆ ಆದಷ್ಟು ನಾವು ಸಕ್ಕರೆ ಪದಾರ್ಥಗಳನ್ನು ಸೇವಿಸಬಾರ್ದು. ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಬಾರಿ ಟೀ ಕಾಫಿನ ಕುಡಿತಾ ಇರ್ತೀವಿ, ಹಾಗೆ ಸ್ವೀಟ್ಸ್ನ ತಿಂತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ವೇಟ್ ಗೇನ್ ಆಗುತ್ತೆ, ಹಾಗೆ ಹಾರ್ಟ್ ಡಿಸೀಸ್ ಬರೋವಂಥ ಚಾನ್ಸಸ್ ಇರುತ್ತೆ, ಒಬೆಸಿಟಿ ಆಗುತ್ತೆ, ಅದೇ ರೀತಿ ಡೆಂಟಲ್ ಇಶ್ಯೂಸ್ ಕೂಡ ಆಗುತ್ತೆ. ನಮಗೆ ಅಂದ್ಕೊಂಡಿರ್ತೀವಿ ಏನು ನಾವು ಸ್ವೀಟ್ಸ್ ತಿಂತೀವಿ ಪರವಾಗಿಲ್ಲ, ಯಾಕೆಂದರೆ ನಾವು ಡೈಲಿ ಬ್ರಷ್ ಮಾಡ್ತಾನೆ ಇದ್ದೀವಲ್ವಾ, ಬ್ರಷ್ ಮಾಡಿದರೂ ಕೂಡ ಅದು ಹೆಂಗೆ ನಮಗೆ ಡೆಂಟಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಏನು ಹಲ್ಲು ನೋವು ಆದರೂ ಕಾಣಿಸುತ್ತೆ, ದಿನನಿತ್ಯ ಬ್ರಷ್ ಮಾಡ್ತೀವಿ ಆದರೂ ಕೂಡ ಹಲ್ಲು ನೋವು ಕಾಣಿಸುತ್ತೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಥಿಂಕ್ ಮಾಡ್ತಾರೆ. ಅದಕ್ಕೆ ರೀಸನ್ ಒಂದೇ, ಪದೇ ಪದೇ ಸ್ವೀಟ್ಸ್ನ ತಿನ್ನೋದ್ರಿಂದ ಆಲ್ಮೋಸ್ಟ್ ಆಲ್ ನೀವು ದಿನನಿತ್ಯ ಬ್ರಷ್ ಮಾಡಿದರೂ ಕೂಡ ನಿಮ್ಮ ಬಾಡಿನೂ ಕೂಡ ವೀಕ್ ಆಗಿಬಿಟ್ಟು ಇವನ್ ನಿಮ್ಮ ಡೆಂಟಲ್ ಇಶ್ಯೂಸ್ ಕೂಡ ಬರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ನೋಡಿ, ಎಷ್ಟೇ ಬ್ರಷ್ ಮಾಡಿಸಿದ್ರು ಕೂಡ ಅವರು ಪದೇ ಪದೇ ಸ್ವೀಟ್ಸ್ನ ತಿನ್ನೋದ್ರಿಂದ ಅವರ ಹಲ್ಲುಗಳು ಬೇಗನೆ ಹಾಳಾಗುತ್ತೆ. ಇದೇ ಒಂದು ಉದಾಹರಣೆ ಸಾಕಲ್ವಾ. ಇನ್ನು ಸಕ್ಕರೆ ಪದಾರ್ಥಗಳನ್ನು ನಾವು ಹೆಚ್ಚು ಹೆಚ್ಚು ಸೇವಿಸೋದ್ರಿಂದ ಅದು ಹಸಿವಿನ ಕಟ್ಟಿಸುತ್ತೆ. ಹಸಿವು ಆಗಲ್ಲ ನಮಗೆ. ನೋಡಿ, ಬೇಕಾದರೆ ಒನ್ ಟೈಮ್ ನಾವು ಟೀ ಕುಡಿದ್ಬಿಟ್ರೆ ಏನಾಗುತ್ತೆ, 1 ಗಂಟೆ ನಮಗೆ ಹಸಿವೇ ಆಗಲ್ಲ. ಹಾಗಾಗಿ ಬೆಳಗಿನ ಹೊತ್ತು ಬೇಗ ನಾವು ಟೀ ಕುಡಿದಾಗ, ಕಾಫಿ ಕುಡಿದಾಗ ನಾವು 1-2 ಗಂಟೆ ನಾವು ಟಿಫನ್ ಮಾಡದೆ, ಏನೂ ತಿಂಡಿ ತಿಂದೇ ಇದ್ದರೂ ಕೂಡ ನಡೆದೋಗುತ್ತೆ. ಯಾಕೆಂದರೆ ಸಕ್ಕರೆ ಅಂಶ ಅನ್ನೋದು ನಮ್ಮ ಹಸಿವನ್ನು ಕಟ್ಟಿಸುತ್ತೆ, ಹಾಗೆ ನಮ್ಮ ಬಾಡಿಲಿರುವಂತಹ ಎನರ್ಜಿನ ಡ್ರೈನ್ ಮಾಡುತ್ತೆ. ಹಾಗಾಗಿ ಆದಷ್ಟು ನಾವು ಸಕ್ಕರೆ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ನಮ್ಮ ಒಂದು ಈಟಿಂಗ್ ಲೈಫ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲಿಂದ ನಾವು ಆದಷ್ಟು ದೂರ ಇಡಬೇಕಾಗುತ್ತೆ. ನಮ್ಮ ಫುಡ್ ಸ್ಟೈಲ್ ಏನು ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಏನು ತಿಂತೀವಿ ಅದರಿಂದ ಸ್ವಲ್ಪ ದೂರನೇ ಇಡಬೇಕು. ಆದಷ್ಟು ಹೆಲ್ದಿ ಫುಡ್ಸ್ನ ತಿನ್ನೋದು ತುಂಬಾ ಮುಖ್ಯ. ಇನ್ನು ಸಕ್ಕರೆಯ ಒಂದು ಅಂಶ ಇರುವಂಥ ಪದಾರ್ಥಗಳನ್ನು ಸೇವಿಸೋದ್ರಿಂದ ಅದು ಕ್ರೇವಿಂಗ್ಸ್ನ ಹೆಚ್ಚುತ್ತೆ. ಕ್ರೇವಿಂಗ್ಸ್ ಅಂದರೆ ಪದೇ ಪದೇ ತಿನ್ನಬೇಕು, ಆ ಸ್ವೀಟ್ ತಿನ್ನಬೇಕು, ಈ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾನೇ ಇರುತ್ತೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ವಿಟಮಿನ್ಸು, ಮಿನರಲ್ಸು ರಿಚ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು, ಊಟವನ್ನು ನಾವು ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ನಮ್ಮ ಒಂದು ಬಾಡಿಲಿರುವಂತಹ ಎನರ್ಜಿ ಲಾಸ್ ಆಗೋಗುತ್ತೆ. ಹಾಗಾಗಿ ಆದಷ್ಟು ಸಕ್ಕರೆ ಪದಾರ್ಥಗಳಿಂದ ನಾವು ದೂರ ಇರಬೇಕು. ಈವನ್ ನಮ್ಮ ಮೆಂಟಲ್ ಅಬಿಲಿಟಿ ಕೂಡ ಅಷ್ಟೇ, ನಮ್ಮನ್ನು ಜಾಸ್ತಿ ಥಿಂಕ್ ಮಾಡೋಕ್ಕೆ, ಒಳ್ಳೆ ವಿಚಾರಗಳೊಂದಿಗೆ ನಮ್ಮನ್ನು ಸಕ್ರಿಯವಾಗಿರೋಕ್ಕೆ ಈ ಸಕ್ಕರೆ ಅಂಶ ಅನ್ನೋದು ಬಿಡಲ್ಲ. ನಮ್ಮ ಬಾಡಿಲಿ ಆವರಿಸ್ಕೊಂಡ್ಬಿಟ್ರೆ ಇಷ್ಟೇ. ಡಯಾಬಿಟಿಸ್ ಕೂಡ ಅಷ್ಟೇ. ಪದೇ ಸಕ್ಕರೆನ ಸೇವಿಸೋದ್ರಿಂದ ಡಯಾಬಿಟಿಸ್ ಬರೋವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಸಕ್ಕರೆ ಪದಾರ್ಥಗಳಿಂದ ದೂರವಿರಬೇಕು. ಇನ್ನು ಎರಡನೇದಾಗಿ, ದಿನನಿತ್ಯ ಎದ್ದ ತಕ್ಷಣ ನಮ್ಮ ಹಾಸಿಗೆಯನ್ನು ನಾವೇ ಮಡಚಬೇಕಾಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಎದ್ದ ತಕ್ಷಣ ಅಯ್ಯೋ ಮಡಿಸ್ತಾರೆ ಮನೆಯಲ್ಲಿರೋರು ಅಂತ ಎದ್ಬಿಟ್ಟು ಸೀದಾ ಬಾತ್ರೂಮ್ಗೆ ಹೋಗ್ತಾರೆ, ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ. ಇನ್ನೂ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಬ್ಯಾಚುಲರ್ಸ್ ಇರ್ತಾರೆ, ರೂಮಲ್ಲಿ ಪಿ ಜಿಲಿ ಈ ಥರ ಇರ್ತಾರೆ, ಹಾಸ್ಟೆಲಲ್ಲಿ ಇರ್ತಾರೆ. ಹಾಸ್ಟೆಲಲ್ಲಂತೂ ಸ್ಟ್ರಿಕ್ಟಾಗಿ ರೂಲ್ಸ್ ಇರುತ್ತೆ, ಬಟ್ ಪಿ ಜಿಲಿ ಈ ಥರ ಇರೋರು ಏನು ಮಾಡ್ತಾರೆ, ಏನು ಮಾಡಿಸಿದ್ರೆ ಮತ್ತೆ ನೆಕ್ಸ್ಟ್ ಡೇ ಮಾಡಿಸ್ಲೇಬೇಕು, ಮತ್ತೆ ನೈಟ್ ಓಪನ್ ಮಾಡಿ ನಾವು ಹೊತ್ಕೊಳ್ತೀವಿ ಬ್ಲ್ಯಾಂಕೆಟ್ ಎಲ್ಲ, ಮತ್ತೆ ಏನು ಮಾಡಿಸೋದು ಅಂತ ಬಿಟ್ಟು ಹೋಗೋರು ಇರ್ತಾರೆ. ವಾರಕ್ಕೆ ಒಂದ್ಸರಿ ಹಾಸಿಗೆಗಳನ್ನು ಮಡಚಿ ಇಡೋರು ಇರ್ತಾರೆ. ಹಾಗಾಗಿ ಆ ಥರ ಖಂಡಿತವಾಗಿಯೂ ಮಾಡಬಾರ್ದು. ಇದರಿಂದ ನಿಮ್ಮ ಒಂದು ರುಟೀನ್ನ ನೀವೇ ಹಾಳು ಮಾಡ್ಕೋತೀರಾ. ಆದಷ್ಟು ನೀವು ದಿನನಿತ್ಯ ಹಾಸಿಗೆಗಳನ್ನು ಎದ್ದ ತಕ್ಷಣ ನಿಮ್ಮ ಹಾಸಿಗೆನ ನೀವು ಮಡಚೋದ್ರಿಂದ ಏನಪ್ಪ ಅಂದರೆ ಅಚ್ಚುಕಟ್ಟಾಗಿ ನಿಮ್ಮ ರೂಮ್ನ ನೀವು ಇಟ್ಕೊತೀರಿ. ಇದರಿಂದ ಏನಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ, ಶಿಸ್ತಿನಿಂದ ಇರ್ತೀರಿ. ಶಿಸ್ತು ಅನ್ನೋದು ನಿಮ್ಮಲ್ಲಿ ಅಳವಡಿಕೆ ಆಗುತ್ತೆ. ಹಾಗೆ ನಿಮ್ಮ ದಿನದ ಚಟುವಟಿಕೆಗಳಿಗೆ ಧನಾತ್ಮಕ ಶಕ್ತಿಯನ್ನು ಇದು ಒದಗಿಸುತ್ತೆ. ಹಾಗೆ ಒಂದು ಸಾಧನೆಯ ಭಾವ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ, ಕರೆಕ್ಟಾಗಿರೋಂಥ ಕೆಲಸ ಮಾಡಿದೆ, ಕ್ಲೀನ್ ಮಾಡಿದೆ ಅನ್ನೋ ಒಂದು ಸಾಧನೆಯ ಭಾವ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಹಾಗೆ ನಿಮ್ಮ ಮನಸ್ಸಿನ ಒತ್ತಡ ನಿವಾರಣೆ ಆಗುತ್ತೆ. ಹಾಗಾಗಿ ದಿನನಿತ್ಯ ಎದ್ದ ತಕ್ಷಣ ತಪ್ಪದೆ ನಿಮ್ಮ ಹಾಸಿಗೆನ ಮಡಚಿ ಇಡೋದನ್ನು ಮರಿಬೇಡಿ. ಇನ್ನು ಮೂರನೇದಾಗಿ, 2 minutes ವರ್ಕ್ ರೂಲ್. 2 ನಿಮಿಷ ಇರುತ್ತೆ ಕೆಲವೊಂದು ಕೆಲಸಗಳು. ಅಂತಹ 2 ನಿಮಿಷದ ಕೆಲಸಗಳನ್ನು ಯಾವುದೇ ಕಾರಣಕ್ಕೆ ನೀವು ಸ್ಕಿಪ್ ಮಾಡಲೇಬಾರ್ದು. ಎಕ್ಸಾಂಪಲ್ ಕೊಡ್ತೀನಿ ನೋಡಿ.
ಟೇಬಲ್ ಮೇಲೆಲ್ಲ ಒಂದು ಟೇಬಲ್ ತೊಗೊಂಡಿರ್ತೀರಿ, ಟೇಬಲ್ ಮೇಲೆ ವರ್ಕ್ ಮಾಡಿರ್ತೀರ, ಕೆಲವೊಂದೆಲ್ಲ ಹರಿಗೋಗಿರುತ್ತೆ, ಟೇಬಲ್ ಮೇಲೆಲ್ಲ ಗಲೀಜಾಗಿರುತ್ತೆ. ಅದು ಒಂದು 2 ನಿಮಿಷ ಒಂಚೂರು ಏನೋ ಒರೆಸ್ಕೊಂಡ್ಬಿಟ್ರೆ ಮುಗಿದೋಯ್ತು, ಒಂದು 2 ನಿಮಿಷದಲ್ಲಿ ಮುಗಿದೋಗುತ್ತೆ. ಹಾಗೆ ತಟ್ಟೆ ಲೋಟ, ತಿಂದಂತಹ ತಟ್ಟೆ ಇರ್ಬೋದು, ಕುಡಿದಂತಹ ಲೋಟ, ಈ ಥರ ಕಾಫಿ ಏನೋ ಕುಡ್ದಿರ್ತೀರ, ಅದನ್ನೆಲ್ಲ ಅಲ್ಲೇ ಒಂದು ಟೇಬಲ್ ಮೇಲೆ ಇಟ್ಟಿರ್ತೀರ. ಅಂಥವನ್ನೆಲ್ಲ ಒಂದು 2 ನಿಮಿಷದಲ್ಲಿ ಕ್ಲೀನ್ ಮಾಡಿಬಿಡ್ಬೋದಲ್ವಾ, ಎತ್ತಿ ಕಿಚನಲ್ಲಿ ಇಟ್ಬಿಡ್ಬೋದು, ಒಂದು 2 ನಿಮಿಷದಲ್ಲಿ ಆಗುವಂತಹ ಕೆಲಸಗಳು. ಅದೇ ರೀತಿ ಎಲ್ಲ ಸಾಮಾನು ಎಲ್ಲಂದರಲ್ಲಿ ಹರಡಿರ್ತೀರ, ಒಂದು ನಿಮ್ಮ ರೂಮಲ್ಲಿ ಆಗಿರ್ಬೋದು, ಮನೇಲಿರ್ಬೋದು, ಒಂದು 2 ನಿಮಿಷದಲ್ಲಿ ಎತ್ತಿ ಅದರ ಪ್ಲೇಸಲ್ಲಿ ಇಟ್ಬಿಟ್ರೆ ಮುಗ್ದೋಯ್ತು. ನಿಮ್ಮ 2 ನಿಮಿಷದಲ್ಲಿ ಅದು ಕೆಲವೊಂದು ಕೆಲಸಗಳು ಮುಗಿದೋಗುತ್ತೆ. ನಿಮಗೆ ಗೊತ್ತಿರುತ್ತೆ ಯಾವ ಕೆಲಸಗಳು ಅಂತ. ಸೊ 2 ನಿಮಿಷದಲ್ಲಿ ಆಗುವಂಥ ಕೆಲಸಗಳನ್ನು ಆದಷ್ಟು ಅವತ್ತಿನ ದಿನವೇ ಮುಗಿಸ್ಕೋಬೇಕು. ಅದನ್ನು ನೆಕ್ಸ್ಟ್ ಡೇಗೆ ತಳ್ಳಬಾರ್ದು. ಆ 2 ನಿಮಿಷದ ಕೆಲಸ ಹೋಗಿ 2 ಗಂಟೆ ಕೆಲಸ ಆಗುವಂಥ ಚಾನ್ಸಸ್ ಇರುತ್ತೆ ನೀವು ನೆಕ್ಸ್ಟ್ ಡೇಗೆ ತಳ್ಳಿದಾಗ. ಹಾಗಾಗಿ 2 ನಿಮಿಷದ ಕೆಲಸವನ್ನು ಅವತ್ತೇ ನೀವು ಮಾಡ್ಕೋಬೇಕು. ಇದನ್ನೇ ನಾವು 2 ಮಿನಿಟ್ಸ್ ವರ್ಕ್ ರೂಲ್ ಅಂತ ಹೇಳೋದು. ಓಕೆ, ಇನ್ನು ಈ 2 ಮಿನಿಟ್ಸ್ ವರ್ಕ್ ರೂಲಿಂದ ಏನಾಗುತ್ತೆ, ಸೋಮಾರಿತನ ಅನ್ನೋದು ಹೋಗಲಾಡಿಸುತ್ತೆ ಇದು. ಹಾಗೆ ನಿಮ್ಮ ದೊಡ್ಡ ಕೆಲಸಗಳ ಆರಂಭಕ್ಕೆ ಅದೊಂದು ಪ್ರೇರಣೆ ಆಗುತ್ತೆ. ಹಾಗೆ ಮಾನಸಿಕವಾದಂತಹ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಿಮ್ಮ ಗುರಿಗಳತ್ತ ಪ್ರೊಡಕ್ಟಿವಿಟಿನ ಹೆಚ್ಚಿಸುತ್ತೆ. ಅಂದರೆ ನೀವು ಸದಾ ಪ್ರೊಡಕ್ಟಿವ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ 2 ಮಿನಿಟ್ಸ್ ವರ್ಕ್ ರೂಲ್ ತುಂಬಾ ಇಂಪಾರ್ಟೆಂಟು. ಇನ್ನು 4ನೇದಾಗಿ, ದಿನನಿತ್ಯ ಬೆಳಗಿನ ತಿಂಡಿಯಲ್ಲಿ ಒಂದು ಹಣ್ಣನ್ನಾದರೂ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಒಂದು ಬ್ರೇಕ್ಫಾಸ್ಟಲ್ಲಿ. ಓಕೆನಾ? ಅದೇ ರೀತಿ ಮಧ್ಯಾಹ್ನವೂ ಅಷ್ಟೇ, ನಿಮ್ಮ ಒಂದು ಊಟದಲ್ಲಿ ಒಂದು ವೆಜಿಟೇಬಲ್ನ ಇರೋ ಹಾಗೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವೆಜಿಟೇಬಲ್ನ ನೀವು ದಿನನಿತ್ಯ ಸೇವಿಸಬೇಕು. ಅದು ಮಧ್ಯಾಹ್ನದ ಊಟದಲ್ಲಿ. ಬೆಳಗಿನ ತಿಂಡಿಯಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು. ಇಲ್ಲಿ ನೀವು ದಿನನಿತ್ಯ ಹಣ್ಣನ್ನು ಸೇವಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಯಾಕೆಂದರೆ ಹಣ್ಣಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ದೇಹವನ್ನು ಸದಾ ಹೈಡ್ರೇಟ್ ಆಗಿರುತ್ತೆ. ಹಣ್ಣಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನಿಮ್ಮ ದೇಹವನ್ನು ಸದಾ ಹೈಡ್ರೇಟ್ ಆಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಅದೇ ರೀತಿ ನಿಮ್ಮ ವೇಟ್ನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ನೀವು ವೇಟ್ ಲಾಸ್ ಮಾಡೋಕ್ಕೆ ಇದನ್ನು ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಊಟದಲ್ಲಿ ಈ ಥರ ಬದಲಾವಣೆಗಳನ್ನು, ಹಣ್ಣುಗಳನ್ನು ಸೇವಿಸೋದ್ರಿಂದ ಆಲ್ಮೋಸ್ಟ್ ಆಲ್ ನಿಮ್ಮ ವೇಟು ಬ್ಯಾಲೆನ್ಸ್ ಆಗಿರುತ್ತೆ. ಎನರ್ಜಿನೂ ಕೂಡ ನಿಮ್ಮಲ್ಲಿರುತ್ತೆ. ಹಾಗೆ ನಿಮ್ಮ ಬಾಡಿಗೆ ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ ಹಣ್ಣುಗಳಿಂದ. ಅದೇ ರೀತಿ ಇಲ್ಲಿ ಇನ್ನೊಂದು ಹಣ್ಣಿನ ಬಗ್ಗೆ ಒಂದು ಟಿಪ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಹಣ್ಣನ್ನು ಸೇವಿಸುವಾಗ ಎಲ್ಲ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಸೇವಿಸಬೇಡಿ. ಇದರಿಂದ ಏನಾಗುತ್ತೆ, ಪ್ರತಿಯೊಂದು ಹಣ್ಣಲ್ಲಿ ಅದರದೇ ಆದಂತಹ ವಿಶೇಷತೆ, ಅದರದೇ ಆದಂತಹ ಶಕ್ತಿ ಇರುತ್ತೆ. ಅದನ್ನು ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ. ಹಾಗಾಗಿ ದಿನದಲ್ಲಿ ಒಂದು ಹಣ್ಣನ್ನು ಸೇವಿಸಿದರೆ ಸಾಕು. ಮಿಕ್ಸ್ ಮಾಡಿ, ತುಂಬ ಜನ ಸಲಾಡ್ ತಿಂತಾರೆ. ಅದ್ರ ಬದಲು ಬೆಟರ್ ಚಾಯ್ಸ್ ಅಂದರೆ ದಿನಕ್ಕೆ ಒಂದು ಹಣ್ಣನ್ನು, ಅದು ಬ್ರೇಕ್ಫಾಸ್ಟಲ್ಲಿ ತಿನ್ನೋದು ತುಂಬಾ ಉತ್ತಮ. ಇನ್ನು 5ನೇದಾಗಿ, ನಿಮ್ಮನ್ನು ನೀವು ಸುಂದರವಾಗಿ ಇಟ್ಕೊಳ್ಳಿ. ಇದರ ಅರ್ಥ ಇಡೀ ದಿನ ಮೇಕಪ್ ಮಾಡಿಕೊಂಡು ಇರಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಕ್ಕೆ, ಅಂದರೆ ನಿಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ನ ನೀವು ಹೆಚ್ಚಿಸ್ಕೊಳಕ್ಕೆ ನೀವು ಆದಷ್ಟು ಸುಂದರವಾಗಿ ಕಾಣೋದು ತುಂಬ ಇಂಪಾರ್ಟೆಂಟು. ಸುಂದರವಾಗಿ ಕಾಣೋದು ಅಂದರೆ ಏನಪ್ಪ ಅಂದರೆ ಎಕ್ಸ್ಟರ್ನಲಿ ಹಾಗೆ ಇಂಟರ್ನಲಿ, ಇದರಲ್ಲಿ 2 ಪಾರ್ಟ್ಸ್ ಇದೆ, 2 ಒಂದು ಟೈಪ್ಸ್ ಇದೆ. ಇಲ್ಲಿ ಎಕ್ಸ್ಟರ್ನಲಿ ನೀವು ಯಾವ ಥರ ಸುಂದರವಾಗಿ ಕಾಣಬೇಕು, ಹೇಗೆ ಅಂದರೆ ನೀವು ಸದಾ ಕ್ಲೀನಾಗಿರಿ. ದಿನನಿತ್ಯ ಸ್ನಾನ ಮಾಡೋದಾಗಿರ್ಬೋದು, ಬ್ರಷ್ ಮಾಡೋದಾಗಿರ್ಬೋದು, ದಿನನಿತ್ಯ ತಲೆ ಬಾಚೋದು, ದಿನನಿತ್ಯ ಕ್ಲೀನಾಗಿರೋ ಬಟ್ಟೆಗಳನ್ನು ಹಾಕೋದು, ಐರನಿಂಗ್ ಮಾಡಿದಂಥ ಬಟ್ಟೆಗಳನ್ನು ಹಾಕೋದು, ಲೈಟಾಗಿ ಒಂದು ಮೇಕಪ್, ಲೇಡೀಸ್ ಆದರೆ ಒಂದು ಲೈಟಾಗಿ ಒಂದು ಲಿಪ್ ಬಾಮ್ ಹಾಕೊಳ್ಳೋದು, ಸನ್ಸ್ಕ್ರೀನ್ ಹಾಕೋದು, ನೀಟಾಗಿ ಇರೋದು, ಒಂದು ಕ್ರೀಮ್ ಹಾಕೊಳ್ಳೋದು ಮುಖಕ್ಕೆ. ನಿಮ್ಮ ನೋಡಿ ನಿಮಗೆ ಪ್ರೀತಿ ಬರಬೇಕು. ನೋಡಿದ ತಕ್ಷಣ ನಿಮ್ಮ ಮೇಲೆ ನಿಮಗೆ ರೆಸ್ಪೆಕ್ಟ್ ಬರಬೇಕು, ಖುಷಿ ಆಗಬೇಕು. ನಾನು ಚೆನ್ನಾಗಿದ್ದೀನಿ, ನಿಮ್ಮನ್ನು ನೀವು ಪ್ರೀತಿಸಬೇಕು, ನಾನು ಚೆನ್ನಾಗಿದ್ದೀನಿ ಅಂತ ಅಂದಾಗ ಹೊರಗಿನ ಜನನೂ ಕೂಡ ನಿಮ್ಮನ್ನ ಇಷ್ಟಪಡ್ತಾರೆ. ನಿಮ್ಮನ್ನು ನೀವು ಇಷ್ಟಪಡೋ ಥರ ನೀವಿರಬೇಕು ಫಸ್ಟು. ಇನ್ನು ಇಂಟರ್ನಲಿ ಯಾವ ಥರ ಅಂದರೆ, ಆದಷ್ಟು ದಿನನಿತ್ಯ ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಿ. ಅದೇ ರೀತಿ ಒಂದು 10 ನಿಮಿಷ ನಿಮಗೋಸ್ಕರ ಯಾವುದಾದ್ರೂ ಒಂದು 7-8 ಲೈನ್, ಯಾವುದಾದ್ರೂ ಒಂದು ಒಳ್ಳೆ ಪುಸ್ತಕಗಳು ಸಾಕಷ್ಟಿದೆ ಇವಾಗ ಮಾರ್ಕೆಟಲ್ಲಿ. ಒಂದು ಪುಸ್ತಕವನ್ನು ತಗೊಳ್ಳಿ, ಆ ಪುಸ್ತಕಗಳಲ್ಲಿರುವಂಥ ಒಳ್ಳೆ ವಿಚಾರಗಳನ್ನು ಒಂದು 10 ಲೈನ್ ಆದರೂ ದಿನನಿತ್ಯ ಓದಿ. ಓಕೆನಾ? ಅದೇ ರೀತಿ ಥಿಂಕ್ ಪಾಸಿಟಿವ್, ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನೀವು ಸುಂದರವಾಗಿ ಕಾಣಿಸ್ತೀರಾ ಇಂಟರ್ನಲಿ. ಓಕೆನಾ? ಇನ್ನು 6ನೇದಾಗಿ, ಕೆಟ್ಟ ಚಟಗಳಿಂದ ದೂರ ಇರಬೇಕು. ಇಲ್ಲಿ ಕೆಟ್ಟ ಚಟಗಳು ಅಂತ ಅಂದ ಮಾತ್ರಕ್ಕೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಸಿಗರೆಟ್ ಸೇದ್ತಾ ಇರ್ತಾರೆ,
ಗುಟ್ಕಾ ಹಾಕ್ತಾ ಇರ್ತಾರೆ, ತಂಬಾಕು ಹಾಕ್ತಾ ಇರ್ತಾರೆ, ಬೀಡಿ ಸೇದ್ತಾ ಇರ್ತಾರೆ. ಬರೀ ಇದಕ್ಕಷ್ಟೇ ಕೆಟ್ಟ ಚಟಗಳು ಅಂತ ನಾವು ಹೇಳಲ್ಲ. ನಮ್ಮಲ್ಲಿರುವಂತಹ ದುರಭ್ಯಾಸಗಳು ಸಾಕಷ್ಟು ಇರುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ಟೀ ಕಾಫಿನ ಸೇವಿಸ್ತೀವಿ. ದಿನನಿತ್ಯ 3-4 ಸಲ ಟೀ ಕಾಫಿನ ಸೇವಿಸೋದ್ರಿಂದ ಅದು ನಮ್ಮ ಬ್ಲಡ್ಡನ್ನ ಸುಡುತ್ತಂತೆ. ಹಾಗಾಗಿ ನಾವು ಟೀ ಕಾಫಿನ ಆದಷ್ಟು ರೆಡ್ಯೂಸ್ ಮಾಡಬೇಕು. ಬೇಕಾದರೆ ನೋಡಿ, ದಿನನಿತ್ಯ 3-4 ಬಾರಿ ಟೀ ಮತ್ತು ಕಾಫಿನ ಕುಡಿಯೋರು ಸಡನ್ನಾಗಿ ಒಂದಿನ ಕಾಫಿ ಟೀನ ಕುಡಿಯೋದು ಬಿಟ್ಟು ನೋಡಿ, ನಿಮಗೆ ಅನುಭವ ಆಗುತ್ತೆ. ಅಯ್ಯೋ ಏನಾಗ್ತಾ ಇದೆ, ತಲೆ ಸಿಡಿತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ನಿಮಗೆ ಅನಿಸುತ್ತದು. ಸಡನ್ನಾಗಿ ತಲೆಯ ಮಧ್ಯಭಾಗದಲ್ಲಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಲೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕುಡಿಲೇಬೇಕು ಅನಿಸುತ್ತೆ, ಅಡಿಕ್ಟ್ ಆಗಿರ್ತೀವಿ ನಾವು. ಇದು ಕೂಡ ಕೆಟ್ಟ ಚಟನೇ. ಹಾಗಾಗಿ ಈ ಟೀ ಕಾಫಿನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಒಂದೇ ಸಾರಿ ಬಿಡೋಕ್ಕಾಗಲ್ಲ, ಬಟ್ ಕಮ್ಮಿ ಮಾಡ್ಕೊಳ್ಳಿ, ಓಕೆನಾ. ಅದೇ ರೀತಿ ಆಲಸ್ಯತನ, ಲೇಜಿನೆಸ್ ಅನ್ನೋದು ಕೆಟ್ಟ ಚಟ. 24 ಗಂಟೆ ಟಿ ವಿನೇ ನೋಡೋದು, ಸುಮ್ಮನೆ ಕುಂತೋದು, ಏನೋ ಒಂದು ವಿಚಾರ ಮಾಡ್ತಾನೇ ಇರೋದು, ಇವು ಕೂಡ ಕೆಟ್ಟ ಚಟನೇ. ಸುಮ್ಮನೆ ಏನೋ ಒಂದು ಮಾಡ್ತಾ ಏನೂ ಕೆಲಸಕ್ಕೆ ಬಾರದೇ ಇರೋವಂಥ ವಿಚಾರಗಳನ್ನು ಮಾಡೋದು, ಚಾಡಿಗಳನ್ನು ಮಾತಾಡೋದು ಇನ್ನೊಬ್ಬರ ಜೊತೆ, ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು, ಇವು ಕೂಡ ಕೆಟ್ಟ ಚಟನೇ. ಈ ಎಲ್ಲ ಕೆಟ್ಟ ಚಟಗಳಿಂದ ಆದಷ್ಟು ದೂರ ಇರಿ. ಇನ್ನು 7ನೇದಾಗಿ, ಇಲ್ಲ ಅನ್ನೋದನ್ನು ಕಲೀರಿ. ಇಲ್ಲ ಅಂತ ಹೇಳೋದನ್ನು ಕಲಿಬೇಕಾಗುತ್ತೆ. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಸಮಯವನ್ನು ಇನ್ನೊಬ್ಬರಿಗೆ ಕೊಡೋವಂಥ ವಿಚಾರದಲ್ಲಾಗಿರ್ಬೋದು, ಕೆಲಸಗಳ ವಿಚಾರದಲ್ಲಾಗಿರ್ಬೋದು, ಇಲ್ಲ ಅಂತ ಹೇಳೋದನ್ನು ಕಲೀರಿ. ಇಲ್ಲಿ ಕೆಲವೊಬ್ಬ ಜನರು ಹೇಗಿರ್ತಾರೆ ಅಂತ ಅಂದರೆ, ನಿಮ್ಮ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡೋವಂಥ ಜನರು ಇರ್ತಾರೆ. ತುಂಬ ಸೆಲ್ಫಿಶ್ ಇರ್ತಾರೆ. ತಮ್ಮ ಕೆಲಸಗಳು ಆಗಬೇಕಂದ್ರೆ ಕಾರ್ಯವಾಸಿ ಕತ್ತೆ ಕಾಲು, ಅವ್ರಿಗೆ ನೀವು ಕತ್ತೆಯಾಗೆ ಕಾಣಿಸ್ತಿರ್ತೀರ. ನಿಮ್ಮ ಮೇಲೆ ಅಷ್ಟೊಂದು ಏನೂ ಫೀಲಿಂಗ್ಸ್ ಇರಲ್ಲ. ಆದರೆ ತಮ್ಮ ಕೆಲಸಗಳಾಗಬೇಕಂದ್ರೆ ನಿಮ್ಮ ಹತ್ತಿರ ಬರ್ತಾರೆ ಅವರು. ತಮ್ಮ ಕೆಲಸಗಳನ್ನು, ತಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋವರೆಗೂ ನಿಮ್ಮ ಟೈಮನ್ನು ಹಾಳು ಮಾಡೋವಂತಹ ಜನ, ನಿಮ್ಮ ಒಂದು ಮನಸ್ಥಿತಿನ ಹಾಳು ಮಾಡೋವಂತಹ ಜನ ಇರ್ತಾರೆ. ಹಾಗಾಗಿ ಆದಷ್ಟು ಸೇ ನೋ, ಇಲ್ಲ ಅಂತ ಹೇಳೋದನ್ನು ಕಲಿಬೇಕು. ಇನ್ನು ಒಳ್ಳೆ ಜನನೂ ಇರ್ತಾರೆ, ಪಾಪ ತುಂಬ ಕಷ್ಟ ಇದೆ, ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ಖಂಡಿತವಾಗಿಯೂ ಹೆಲ್ಪ್ ಮಾಡಿ, ಇಲ್ಲ ಅಂತ ಅಂದಿಲ್ಲ. ಹಾಗಂತ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ನೀವು ಒಪ್ಕೊಳ್ಳೋದು ತಪ್ಪಾಗುತ್ತೆ. ಹೇಳಿ, ಸಾರಿ ಐ ಕಾಂಟ್ ಅಂತ ಹೇಳಿ, ನಾನು ಕ್ಷಮಿಸಿ, ನನ್ನ ಹತ್ರ ಆಗಲ್ಲ ಇದು ಅಂತ ಹೇಳಿ. ರೂಢಾಗಿ ಹೇಳಬೇಡಿ, ಬೇಜಾರಾಗೋ ಥರ ಹೇಳಬೇಡಿ, ಆಗಲ್ಲ ಅಂತ ಇಷ್ಟ ಹೇಳಿ ಅಷ್ಟೇ. ಆಗಲ್ಲ, ನನಗೆ ಆಗ್ತಾ ಇಲ್ಲ, ಸಾರಿ ಅಂತ ಹೇಳಿ, ಓಕೆನಾ. ಇನ್ನು ಇದರಿಂದ ಏನಾಗುತ್ತೆ, ನಿಮ್ಮನ್ನು ನೀವು ಸ್ಟ್ರೆಸ್ಸಿಂದ ಪ್ರೊಟೆಕ್ಟ್ ಮಾಡ್ಕೋತೀರಾ. ಅದೇ ರೀತಿ ನಿಮ್ಮಲ್ಲಿರುವಂಥ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಮೇಲಿನ ರೆಸ್ಪೆಕ್ಟ್ ಬಿಲ್ಡ್ ಆಗುತ್ತೆ. ನೀವೇನಾದರೂ ಪದೇ ಪದೇ ಹೇಳಿದಾಗ, ಒಬ್ಬ ಮನುಷ್ಯ ಪದೇ ಪದೇ ನಿಮಗೆ ಕೆಲಸ ಕೊಟ್ಟಾಗ ನೀವು ಮಾಡ್ತಾ ಹೋದರೆ, ಇವನೇನು ಬಿಡಿ ಇಷ್ಟೇ, ಇವನು ಹಣೆ ಬರ ಅನ್ನೋ ರೀತಿಗೆ ಬರ್ತಾರೆ. ಹಾಗಾಗಿ ನಿಮ್ಮ ಮೇಲಿನ ರೆಸ್ಪೆಕ್ಟ್ ಯಾವ ಥರ ಇರಬೇಕಂದ್ರೆ, ನಿಮಗೆ ಒಂದು ವ್ಯಾಲ್ಯೂ ಇಟ್ಕೋಬೇಕು, ನೀವು ಆ ಥರ ನಡ್ಕೋಬೇಕು. ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿಬಿಡಬೇಕು, ಓಕೆ. ಇದರಿಂದ ನಿಮ್ಮ ಮೈಂಡು ಕೂಡ ಪೀಸ್ಫುಲ್ ಆಗಿರುತ್ತೆ. ಕೊನೆಯದಾಗಿ 8ನೇದಾಗಿ, ಋಣಾತ್ಮಕತೆಯಿಂದ ದೂರ ಇರಬೇಕು. ಅಂದರೆ ನೆಗೆಟಿವ್ ಥಿಂಗ್ಸಿಂದ ದೂರ ಇರಿ. ಆದಷ್ಟು ನೆಗೆಟಿವ್ ನ್ಯೂಸ್ನ ನೋಡಬೇಡಿ, ನೆಗೆಟಿವ್ ಮೂವಿ ಆಗಿರ್ಬೋದು ಆದಷ್ಟು ರೆಡ್ಯೂಸ್ ಮಾಡಿ, ನೋಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಪದೇ ಪದೇ ಮೊಬೈಲಲ್ಲಿ ಬರೋವಂಥ ಶಾರ್ಟ್ಸ್, ರೀಲ್ಸ್ ಎಲ್ಲ ನೆಗೆಟಿವ್ ಏನು ಬರ್ತಾ ಇರುತ್ತೋ ಜಸ್ಟ್ ನಾಟ್ ಇಂಟ್ರೆಸ್ಟ್ ಅಂತ ಹೊಡೀರಿ, ನೋಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ನಿಮ್ಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗೆ ಹಾರರ್ ಫಿಲ್ಮ್ಸ್ನೂ ಕೂಡ ಅಷ್ಟೇ, ನೋಡೋಕ್ಕೆ ಹೋಗಬೇಡಿ, ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ತಲೆಯಲ್ಲಿ ಇಡೀ ದಿನ ಅದೇ ಓಡುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ, ಓಕೆನಾ. ಋಣಾತ್ಮಕತೆಯಿಂದ ದೂರ ಇರಿ. ಅದೇ ರೀತಿ ಕೆಟ್ಟ ಜನರು ಅನ್ನೋಕ್ಕಿಂತ ನೆಗೆಟಿವ್ ಪೀಪಲ್ ಇರ್ತಾರೆ, ಅಂಥವರಿಂದ ದೂರ ಇರಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಒಂದು ಋಣಾತ್ಮಕತೆಯಿಂದನೇ ಅಂತಹ ಜನ ಕೂಡಿರ್ತಾರೆ. ಬರೀ ಕೆಟ್ಟದ್ದನ್ನೇ ಮಾತಾಡ್ತಾ ಇರ್ತಾರೆ, ಒಳ್ಳೆ ಮಾತೇ ಅಂಥ ಜನರಲ್ಲಿ ಬರಲ್ಲ. ಅಂಥವರಿಂದ ಆದಷ್ಟು ದೂರ ಇರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹುಷಾರಾಗಿ ಅಂಥವರಿಂದ ಜಾರಿಕೊಳ್ಳಿ, ಓಕೆನಾ. ಇದರಿಂದ ನಿಮ್ಮ ಮನಸ್ಥಿತಿನ ನೀವು ಚೆನ್ನಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು, ನಿಮ್ಮ ಗುರಿನ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಗುರಿಯ ಕಡೆಗೆ, ನಿಮ್ಮ ಸಾಧನೆಯ ಕಡೆಗೆ ನೀವು ಹೆಜ್ಜೆ ಇಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಸ್ವಲ್ಪನಾದರೂ ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.